ಬನಹಳ್ಳಿ ಗ್ರಾಮದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಯುವಕರ ಬಳಗದ ವತಿಯಿಂದ ವಿಜೃಂಭಣೆಯಿಂದ 517ನೇ ಜಯಂತ್ಯೋತ್ಸವ. ಚಿಂತಾಮಣಿ ತಾಲ್ಲೂಕಿನ ಕೈವಾರ ಗ್ರಾಮದ ಬನಹಳ್ಳಿ ಗ್ರಾಮದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಯುವಕರ ಬಳಗದ ವತಿಯಿಂದ 517ನೇ ಜಯಂತ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಅಲಂಕೃತ ಪಲ್ಲಕ್ಕಿ, ಡೊಳ್ಳು ಕುಣಿತ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಭಾವಚಿತ್ರದ ಮೆರವಣಿಗೆ ಮಾಡಲಾಯಿತು. ನಂತರ ಬನಹಳ್ಳಿ ಮತ್ತು ಕೈವಾರ ವೃತ್ತದಲ್ಲಿ ಶ್ರೀ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಬನಹಳ್ಳಿ ಮಂಜುನಾಥ್ ಮತ್ತು ಬಿ ನಂಜುಂಡಗೌಡ ಅವರು, ಸರ್ಕಾರಿ ಕಾರ್ಯಕ್ರಮ ಅಂತ ಸರ್ಕಾರ ಘೋಷಣೆ ಮಾಡಿದ್ದ ಮೇಲೆ ಇಡೀ ರಾಜ್ಯದಲ್ಲಿ ವಿಜೃಂಭಣೆಯಿಂದ ಕೆಂಪೇಗೌಡ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ನಮ್ಮ ಸಮುದಾಯದವರು ಯಾವುದೇ ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಆಚರಿಸುತ್ತಾ ಬರುತ್ತಿದ್ದು, ಆದರೆ ಈಗ ಅಧಿಕಾರಿಗಳು ಸಹ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ. ಇದಕ್ಕೆ ನಮ್ಮ ಸಮುದಾಯದ ವತಿಯಿಂದ ಸಂಪೂರ್ಣ ಪ್ರೋತ್ಸಾಹವಿದೆ. ಕೆಂಪೇಗೌಡರು ಈ ನಾಡಿಗಾಗಿ ಪಟ್ಟ ಶ್ರಮ ಮತ್ತು ಅವರು ಹಾಕಿಕೊಟ್ಟ ಭದ್ರ ಬುನಾದಿಯನ್ನು ನಾವು ಸ್ಮರಿಸುತ್ತಾ ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗುವತ್ತ ಇದೊಂದು ಸಣ್ಣ ಹೆಜ್ಜೆಯಾಗಿದೆ. ಇತಿಹಾಸದಲ್ಲೇ ಇಂತಹ ಜಯಂತಿ ಆಚರಣೆ ಮಾಡಿಲ್ಲ. ಪಕ್ಷಾತೀತವಾಗಿ ಎಲ್ಲ ಒಕ್ಕೂಟ ನಮಗೆ ಸಪೋರ್ಟ್ ಮಾಡಿ, ಪಕ್ಷಾತೀತವಾಗಿ ನಮ್ಮ ಜನಾಂಗ ಭೇದಭಾವವಿಲ್ಲದೆ ಒಗ್ಗಟ್ಟಾಗಿ ವಿಜೃಂಭಣೆಯಿಂದ 517ನೇ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿ ಆಚರಿಸುತ್ತಾ ಮತ್ತು ಆದರ್ಶಗಳನ್ನು ಪಾಲಿಸಬೇಕು. ಅವರು ಕೆಂಪೇಗೌಡರು ಮಾಡಿರುವ ಸುಮಾರು ಯುದ್ಧಗಳ ನಾಡಪ್ರಭು ಕೆಂಪೇಗೌಡರು ಆಗಬೇಕು ಅಂತಂದ್ರೆ ಸುಮಾರು ಬೆಂಗಳೂರಿನಲ್ಲಿ ಹಳೆಪೇಟೆ, 62 ಪೇಟೆಗಳನ್ನು ನಿರ್ಮಾಣ ಮಾಡಿದ್ರು. ಕೆರೆಗಳನ್ನು, ಸಾವಿರಾರು ಕೆರೆಗಳನ್ನು ನಿರ್ಮಾಣ ಮಾಡಿದರು. ಆಮೇಲೆ ಇದು ಬೇರೆ ಕಡೆಯಿಂದ ಬಂದಿರುವ ವಲಸೆ ಹೊರಗಿನವರು, ಅವರು ಸಹಾಯ ಮಾಡಿದರು. ಈ ವೇಳೆ ಶ್ರೀ ಕೆಂಪೇಗೌಡ ಯುವ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರು ಅರುಣ್ ಕುಮಾರ್, ಉಪಾಧ್ಯಕ್ಷ ಗಿರೀಶ್, ಆನಂದ್, ರಾಕೇಶ್, ಮಂಜುನಾಥ್, ಕಾರ್ಯದರ್ಶಿ ಶಶಿಕುಮಾರ್, ಖಜಾಂಚಿ ಪ್ರದೀಪ್ ಹಾಗೂ ಸಂಘದ ಸದಸ್ಯರು ಹಾಗೂ ಬನಹಳ್ಳಿ ಗ್ರಾಮಸ್ಥರು, ಹಿರಿಯ ಮುಖಂಡರು ಪರಮೇಶ್, ಬನಹಳ್ಳಿ ರವಿ, ಸೊಣ್ಣಗೌಡ, ಸುಬ್ಬರೆಡ್ಡಿ, ಜೈಶಂಕರ್, ನಂಜುಂಡಗೌಡ, ನಾರಾಯಣಸ್ವಾಮಿ, ಮುನಿವೆಂಕಟರೆಡ್ಡಿ, ಮಂಜುನಾಥ, ಬಾಬು, ನಾರಾಯಣಯ್ಯ, ಕೈವಾರ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಮುನಿ ನಾರಾಯಣಪ್ಪ, ಮಂಜುನಾಥ್ ರೆಡ್ಡಿ, ಎನ್ ಅಂಬರೀಶ್, ಬೈಲಹಳ್ಳಿ ಆಂಜನೇಯ ರೆಡ್ಡಿ, ಸೊನ್ನಪ್ಪ, ಗನ್ನಹಳ್ಳಿ ನಾರಾಯಣಸ್ವಾಮಿ, ಮಡಬಹಳ್ಳ ಕುಪೇಂದ್ರಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿಜೃಂಭಣೆಯಿಂದ ಒಂದು ನಾಡಪ್ರಭು ಕೆಂಪೇಗೌಡ ಜಯಂತಿ 517ನೇ ಜಯಂತಿ ವಿಜೃಂಭಣೆಯಿಂದ ಇದುವರೆಗೂ
ಇತಿಹಾಸದಲ್ಲಿ ಬನಹಳ್ಳಿ ಇತಿಹಾಸದಲ್ಲೇ ಇಂಥ ಜಯಂತಿ ಆಚರಣೆ ಮಾಡಿಲ್ಲ. ಯಾಕಂತಂದ್ರೆ ಪಕ್ಷಾತೀತವಾಗಿ ಇವತ್ತು ಎಲ್ಲ ಒಕ್ಕೂಡಿ ನಮಗೆ ಸಪೋರ್ಟ್ ಮಾಡಿ ಬೇಡ ಪಕ್ಷಗಳು ಬೇಡ, ಜನಾಂಗ ಉಳಿಲಿ, ನಮ್ಮ ಜನಾಂಗ ಉಳಿದ್ರೇನೆ ನಾವೇನ ಮಾಡಕ್ಕಾಗೋದು ಅಂತ ಹೇಳ್ಬಿಟ್ಟು ಎಲ್ಲಾ ಪಕ್ಷದವರು ಸೇರಿ ಒಗ್ಗಟ್ಟಾಗಿ ಇವತ್ತು ವಿಜೃಂಭಣೆಯಿಂದ ಇವತ್ತು ಈ ಜಯಂತಿ ಮಾತಾಡ್ತಾ ಇದ್ರಿ. 517ನೇ ಜಯಂತಿ ಮಾಡಬೇಕು ಅಂತಂದ್ರೆ ಕೆಂಪೇಗೌಡನ ಅವ್ರ ಆದರ್ಶಗಳನ್ನ ಪಾಲನೆ ಮಾಡಬೇಕು. ಆ ಆದರ್ಶಗಳೇನು ಅಂತಂದ್ರೆ ಸುಮಾರು ಅಂತಂದ್ರೆ ಕೆಂಪೇಗೌಡರು ಸುಮಾರು ಅಂತಂದ್ರೆ ಯುದ್ಧಗಳು ಮಾಡಿದ್ದಾರೆ. ಅಂತಿಂತ ಯುದ್ಧಗಳೆಲ್ಲ ಅವರು ನಾಡಪ್ರಭು ಕೆಂಪೇಗೌಡನ ಹಾಕ್ಬೇಕು ಅಂತಂದ್ರೆ ಸುಮಾರು ಬೆಂಗಳೂರಲ್ಲೇ ಬಳೆಪೇಟೆ ಪೇಟೆಗಳು ಸುಮಾರು ಒಂದು 62 ಪೇಟೆಗಳು ನಿರ್ಮಾಣ ಮಾಡಿದ್ರು. ಕೆರೆಗಳು 1000 ಕೆರೆ ನಿರ್ಮಾಣ ಮಾಡಿದ್ರು. ಆಮೇಲೆ ಇದು ಬೇರೆ ಕಡೆಯಿಂದ ಬಂದವರು ವಲಸೆ ವರ್ಗ ಅವರು ಸಹಾಯ ಮಾಡಿದ್ರು. ಸುಮಾರು ಅಂತಂದ್ರು ಅವರು ಅಂತ ಒಂದು ವ್ಯಕ್ತಿ ಇಡೀ ಬೆಂಗಳೂರಲ್ಲ ಇಡೀ ರಾಜ್ಯದಲ್ಲಿ ಯಾರು ಸಿಗೋಕೆ ಸಾಧ್ಯ ಇಲ್ಲ. ಇನ್ನೊಂದೇನಂತಂದ್ರೆ ಇವತ್ತೇನು ಒಂದು ವಲಸಿಗರು ಒಂದು 50% 1,06,00,000 ಇದೆ ಏನೋ ಬೆಂಗಳೂರಲ್ಲಿ ಜನಸಂಖ್ಯೆ. ಆ 1,06,00,000 ಜನಸಂಖ್ಯೆನಲ್ಲಿ ಒಂದು 50% ಬೇರೆಯವರು ಬಂದು ನೆಲೆಸಿದ್ದಾರೆ. ಆ ಬೇರೆಯವರು ನೆಲೆಸಿದಕ್ಕೆ ಕಾರಣ ಯಾರು ಅಂತಂದ್ರೆ ಇದೇ ಕೆಂಪೇಗೌಡರು ಮಾಡಿದಂತ ಸಾಧನೆಗಳು. ಆ ಕಾಲದಾಗ ಪೇಟೆಗಳ ನಿರ್ಮಾಣ 62 ಪೇಟೆಗಳ ನಿರ್ಮಾಣ ಮಾಡಲಿಲ್ಲ ಅಂತಂದ್ರೆ ಇವತ್ತು ಇಡೀ ವಿಶ್ವ ಮಟ್ಟದಾಗ ಬೆಂಗಳೂರು ಹೆಸರುವಾಸಿ ಆಗಕ್ಕೆ ಸಾಧ್ಯ ಇಲ್ಲ. ಹೆಸರುವಾಸಿ ಆಗಬೇಕು ಅಂತಂದ್ರೆ ಕೆಂಪೇಗೌಡರು ಆ ಕಾಲದಾಗ ಒಂದು ಮುಂದಾಲೋಚನೆ ಇದ್ದು ಅವತ್ತು ಮಾಡಿದ್ರು. ಇವತ್ತು ಏನಾದ್ರು ಇದು ಬೆಂಗಳೂರಲ್ಲಿ ಒಂದು ಪಾರ್ಕು, ಒಂದು ಕೆರೆ, ಒಂದು ಬಿಲ್ಡಿಂಗ್ಗಳು, ಒಂದು ಕಟ್ಟಡ ಏನಾದ್ರೂ ಇರಬೇಕು ಅಂತಂದ್ರೆ ಕಾರಣ ಯಾರು ಅಂತಂದ್ರೆ ನಮ್ಮ ಕೆಂಪೇಗೌಡರು. ಅದರಿಂದ ಕೆಂಪೇಗೌಡರ ಆದರ್ಶಗಳು ಪ್ರತಿಯೊಬ್ಬರು ಪಾಲನೆ ಮಾಡಿ ಅವ್ರ ತರ ನಾವು ಆಗ್ಬೇಕಂತ ಹೇಳ್ಬಿಟ್ಟು ಈಗ ಮುಖಾಂತರ ಕೇಳ್ಕೊತಾ ಇದೀನಿ. ಇದು ಇದು ಸರ್ಕಾರಿ ಕಾರ್ಯಕ್ರಮ ಅಂತ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ಇಡೀ ರಾಜ್ಯದಲ್ಲೇ ವಿಜೃಂಭಣೆಯಿಂದ ಕೆಂಪೇಗೌಡ ಜಯಂತಿಯನ್ನ ಈ ನಮ್ಮ ಸಮುದಾಯದವರು ಪಕ್ಷಾತೀತವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಈಗ ಇನ್ನೂ ಹೆಚ್ಚೆಚ್ಚು ಎಲ್ಲ ಈಗ ಅಧಿಕಾರಿಗಳು ಮೊದಲು ಬರ್ತಾ ಇರಲಿಲ್ಲ. ಈಗ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಂಡು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ನಾವು ಅದಕ್ಕೆ ಪ್ರೋತ್ಸಾಹ ನಮ್ಮ ಸಮುದಾಯದಿಂದ ಯಾರೇ ಪಕ್ಷ ಇದರಲ್ಲಿಲ್ಲ. ಎಲ್ಲ ಸಮುದಾಯ ಕೆಂಪೇಗೌಡರು ಎಷ್ಟು ಕಷ್ಟಪಟ್ಟು ನಾಡನ್ನು ಕಟ್ಟಿದ್ದಾರೋ ಆ ನಾಡನ್ನ ಅವರ ಒಂದು ಹಾಕಿರೋ ಬುನಾದಿಗಳನ್ನು ನಾವು ನಡೆಸ್ಕೊಂಡು ಹೋಗೋದಕ್ಕೆ ಇದೊಂದು ಹೆಜ್ಜೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಮಿತಿ ಒಕ್ಕಲಿಗರ ಕಚ್ಚಿತಾಮಣಿ ತಾಲೂಕಿನಲ್ಲಿ ಯಾವ ತರ ಒಗ್ಗಟ್ಟಿಗೆ ಅಂತ ಅಂದ್ಬಿಟ್ಟು ಈ ಕೆಂಪೇಗೌಡ ಜಯಂತಿಯ 517 ಜಯಂತಿ ದಿವಸ ಈಗ ನಮ್ಮ ಕೈವಾರ ಹೋಬಳಿಯಲ್ಲಿ ಅದ್ದೂರಿಯಾಗಿ ಆಚರಿಸಿದ್ದೇವೆ.